ತಡರಾತ್ರಿ ಜೆಟ್ಲ್ಯಾಗ್ ಪಬ್ನಲ್ಲಿ ಪಾರ್ಟಿ ಮಾಡಿದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ನಟ ದರ್ಶನ್ ಸೇರಿದಂತೆ ಇನ್ನೂ ಕೆಲವರಿಗೆ ನೋಟಿಸ್ ಜಾರಿ ಮಾಡಲಾಗಿದೆ. ನಟ ದರ್ಶನ್ಗೆ ಈಗ ಪೊಲೀಸರು ನೋಟಿಸ್ ಜಾರಿ ಮಾಡಿದ್ದಾರೆ. ದರ್ಶನ್ ಸೇರಿದಂತೆ ಇನ್ನೊಂದಿಬ್ಬರಿಗೆ ನೋಟಿಸ್ ನೀಡಲಾಗಿದೆ. ವಿಚಾರಣೆಗೆ ಬರಬೇಕು ಅಂತ ಹೇಳಿ ದರ್ಶನ್ಗೆ ಈಗ ಪೊಲೀಸ್ ನೋಟಿಸ್ ಜಾರಿ ಮಾಡಲಾಗಿದೆ. ಇವ್ರ ಜೊತೆಗೆ ಅಭಿಷೇಕ್ ಅಂಬರೀಶ್ ಮತ್ತು ರಾಕ್ಲೈನ್ ವೆಂಕಟೇಶ್ ಅವ್ರಿಗೂ ಕೂಡ ನೋಟಿಸ್ ಜಾರಿ ಮಾಡಲಾಗಿದೆ. ಅಭಿಷೇಕ್ ಅಂಬರೀಶ್, ರಾಕ್ಲೈನ್ ವೆಂಕಟೇಶ್ಗೂ ಕೂಡ ನೋಟಿಸ್ ಜಾರಿ ಮಾಡಿದ್ದಾರೆ. ಜೆಟ್ಲ್ಯಾಗ್ ಪಬ್ನಲ್ಲಿ ಬೆಳಗಿನ ಜಾವದವರೆಗೂ ಕೂಡ ಪಾರ್ಟಿ ಮಾಡಿದ್ರು ಅನ್ನುವಂಥದ್ರ ಬಗ್ಗೆ ಒಂದಷ್ಟು ವಿಡಿಯೋ ಫುಟೇಜ್ಗಳು ಕೂಡ ಲಭ್ಯವಾಗಿದೆ. ಆ ಸಂದರ್ಭದಲ್ಲಿ ಪೊಲೀಸರು ಬೆಳಗಿನ ಜಾವ ಹೋಗಿ ಅಲ್ಲಿ ರೇಡ್ ಕೂಡ ಮಾಡಿದ್ರು. ಆಗ ಆ ಪಾರ್ಟಿಯಿಂದ ಮುಗಿಸ್ಕೊಂಡು ಜೆಟ್ಲ್ಯಾಗ್ ಪಬ್ನಿಂದ ಹೊರಬರ್ತಾ ಇರುವಂತಹ ಒಂದಷ್ಟು ಜನ ಸೆಲೆಬ್ರಿಟಿಗಳು ಕೂಡ ಕಾಣಿಸ್ಕೊಂಡಿದ್ರು. ಈಗ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಪಬ್ನ ಮಾಲೀಕ ಜೊತೆಗೆ ಕ್ಯಾಶಿಯರ್ ಅವ್ರ ಮೇಲೂ ಕೂಡ ಈಗ FIR ದಾಖಲು ಮಾಡಲಾಗಿದೆ. ಇದ್ರ ಜೊತೆಗೆ ಈಗ ದೃಶ್ಯಗಳಲ್ಲಿ ತಾವೇನು ನೋಡ್ತಾ ಇದ್ರಿ, ಇದು ಬೆಳಗಿನ ಜಾವ ಪಾರ್ಟಿ ಮುಗಿಸ್ಕೊಂಡು ಹೋಗ್ತಾ ಇರುವಂತಹ ಒಂದು ದೃಶ್ಯಗಳು. ಬರೀ 11 ಗಂಟೆ ಅಥವಾ 12 ಗಂಟೆವರೆಗೂ ಮಾತ್ರ ಪರ್ಮಿಷನ್ ಇದ್ದಂತಹ ಸಂದರ್ಭದಲ್ಲಿ ಬೆಳಗಿನ ಜಾವದವರೆಗೂ ಕೂಡ ಇವರು ಹೇಗೆ ಇಲ್ಲಿ ಪಾರ್ಟಿ ಮಾಡಿದ್ರು ಅನ್ನುವಂಥದ್ದು ಇರುವಂತಹ ಪ್ರಶ್ನೆ. ಸೊ ಹಾಗಾಗಿ ಇಲ್ಲಿ ಪಾರ್ಟಿ ನಡೀತಾ ಇದೆ, ಎಲ್ಲರೂ ಕೂಡ ಇನ್ನೂ ಇಲ್ಲೇ ಇದ್ದಾರೆ ಅನ್ನುವಂಥದ್ದು ಸುಬ್ರಹ್ಮಣ್ಯಪುರ ಠಾಣೆಯ ಪೊಲೀಸರಿಗೆ ಗೊತ್ತಾದ ನಂತರ ಅಲ್ಲಿಗೆ ಹೋಗಿ ರೇಡ್ ಮಾಡಿದ್ರು. ನಂತರ ಅಲ್ಲಿದ್ದಂಥವ್ರನ್ನ ಎಲ್ಲರನ್ನೂ ಕೂಡ ಮನೆಗೆ ಕಳುಹಿಸಲಾಗಿತ್ತು. ಸೊ ಅದಕ್ಕೆ ಸಂಬಂಧಪಟ್ಟಂತೆ FIR ಕೂಡ ಈಗಾಗಲೇ ದಾಖಲಾಗಿದೆ. ಪಬ್ನ ಮಾಲೀಕರ ಮೇಲೆ ಜೊತೆಗೆ ಕ್ಯಾಶಿಯರ್ ಮೇಲೂ ಕೂಡ ದಾಖಲು ಮಾಡಲಾಗಿದೆ. FIR ದಾಖಲಾಗಿತ್ತು. ಈಗ ನೋಟಿಸ್ ಕೊಟ್ಟಿದ್ದಾರೆ. ಈ ಪಾರ್ಟಿಯಲ್ಲಿ ಯಾರೆಲ್ಲ ಭಾಗಿಯಾಗಿದ್ರು, ನಟ ದರ್ಶನ್ ಸೇರಿದಂತೆ ಅಭಿಷೇಕ್ ಅಂಬರೀಶ್ ಜೊತೆಗೆ ರಾಕ್ಲೈನ್ ವೆಂಕಟೇಶ್, ಇವ್ರಿಗೂ ಕೂಡ ಈಗ ನೋಟಿಸನ್ನು ಕೊಡಲಾಗಿದೆ. ಇದೀಗ ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ದರ್ಶನ್ ಅವರ ಇತ್ತೀಚಿನ ಸಿನಿಮಾ ಒಳ್ಳೆ ಸಕ್ಸಸ್ ಅನ್ನ ಕಾಣ್ತಾ ಇದೆ, ಒಳ್ಳೆ ಕಲೆಕ್ಷನ್ ಆಗ್ತಾ ಇದೆ. ಅದರ ಒಂದು ಸಕ್ಸಸ್ ಪಾರ್ಟಿ ಆರಂಭದಲ್ಲಿ ಒಂದು ಪ್ರೆಸ್ ಮೀಟ್ ಇತ್ತು. ಸೊ ಅದಾದ್ಮೇಲೆ ಒಂದು ಸೆಲೆಬ್ರೇಷನ್ ಎಲ್ಲರೂ ಕೂಡ ಇದ್ರು. ಸೊ ಅವರ ಬಹಳ ಆಪ್ತ ಬಳಗದ ನಾಯಕರು, ಬಹುತೇಕ ಯುವ ನಾಯಕರು ಅಲ್ಲಿದ್ದಾರೆ, ನೀವು ಅಲ್ಲಿ ಗಮನಿಸಬಹುದು. ಇವರೆಲ್ಲ ಸೇರಿ ಒಂದು ಪಾರ್ಟಿಯನ್ನ ಮಾಡಿದ್ರು. ಆದರೆ ಪಾರ್ಟಿ ಮಾಡೋದ್ರಲ್ಲಿ ಯಾವುದೇ ಸಮಸ್ಯೆ ಇರಲಿಲ್ಲ. ಆದರೆ ಪಾರ್ಟಿ ಎಷ್ಟು ಗಂಟೆಯವರೆಗೆ ನಡೀತು ಅನ್ನೋದು ಈಗ ಪೊಲೀಸರು ಪ್ರಶ್ನೆ ಮಾಡ್ತಾ ಇರುವಂಥದ್ದು. ಆರಂಭಿಕ ಹಂತದಲ್ಲಿ ಸ್ಥಳೀಯ ಠಾಣೆಯವರು ಕರೆಕ್ಟಾಗಿ ಇದನ್ನು ನಿಗಾವಹಿಸಿಲ್ಲ ಅನ್ನೋ ರೀತಿಯಾಗಿತ್ತು. ಸೊ ಅದಾದಮೇಲೆ ಕಮಿಷನರ್ ಅವರಿಗೆ ಒಂದಷ್ಟು ಕ್ಲಾಸನ್ನು ತೆಗೆದುಕೊಂಡಿದ್ದಾರೆ ಅಂತ ಕೂಡ ವಿಚಾರ ಬರುತ್ತೆ. ಸೊ ಈಗಾಗಲೇ ಪಬ್ನ ಮಾಲೀಕ ಮತ್ತು ಕ್ಯಾಶಿಯರ್ ಮೇಲೆ FIR ಆಗಿದೆ. ಇನ್ನು ವಿಚಾರಣೆಗೆ ಬರುವಂತೆ ನಟ ದರ್ಶನ್ ಅವರಿಗೆ ಈಗ ನೋಟಿಸನ್ನು ನೀಡಲಾಗಿದೆ. ಇತ್ತೀಚೆಗೆ ನಡೆದಂಥ ಎರಡನೇ ಘಟನೆ ಇದು ಅಂತ ಹೇಳ್ಬೋದು. ಆರಂಭದಲ್ಲಿ RR ನಗರದಲ್ಲಿ ಈ ನಾಯಿ ಕಚ್ಚಿದಂಥ ಪ್ರಕರಣ, ಆಗಲೂ ಕೂಡ ಪೊಲೀಸವರು ನೋಟಿಸ್ ಕೊಟ್ಟಿದ್ರು. ಇದೀಗ ಸಕ್ಸಸ್ ಸಿಕ್ಕಿದೆ. ಅದಾದಮೇಲೆ ಈಗ ಪಾರ್ಟಿ ವಿಚಾರದಲ್ಲಿ ಮತ್ತೊಮ್ಮೆ ನಟ ದರ್ಶನ್ ಅವರಿಗೆ ಜೊತೆಗೆ ಅಭಿಷೇಕ್ ಅಂಬರೀಶ್ ಮತ್ತು ನಿರ್ಮಾಪಕರಾದಂಥ ರಾಕ್ಲೈನ್ ವೆಂಕಟೇಶ್ ಅವ್ರಿಗೂ ಕೂಡ ನೋಟಿಸ್ ಬಂದಿದೆ. ಅವರು ಕಾರಣ ಕೊಡಬೇಕಾಗುತ್ತೆ ಏನಾಯಿತು ಅನ್ನೋದರ ಬಗ್ಗೆ. ಜೊತೆಗೆ ಒಂದಿಷ್ಟು ಟೈಮ್ ಲಿಮಿಟ್ ಅನ್ನೋದಿದೆ. ಸೊ ಆ ಒಂದು ಲಿಮಿಟನ್ನು ದಾಟಿ ಪಾರ್ಟಿ ಆಯ್ತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರು ಮಾಹಿತಿ ಕಲೆ ಹಾಕ್ತಿದ್ದಾರೆ. ಈ ವಿಚಾರದ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಪಡಿತಾ ಹೋಣ. ನಮ್ಮ ಪ್ರತಿನಿಧಿ ಕಿರಣ್ ಈಗ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಕಿರಣ್, ಈಗ ಈ ಒಂದು ಪಾರ್ಟಿಯಲ್ಲಿ ಒಂದಷ್ಟು ಜನ ಸೆಲೆಬ್ರಿಟಿಗಳು ಇದ್ರು ಅನ್ನುವಂಥದ್ರ ಬಗ್ಗೆ ಸುದ್ದಿ ಹರಿದಾಡ್ತಾ ಇತ್ತು. ಈಗ ಕನ್ಫರ್ಮ್ ಆಗಿದೆ ಅದರಲ್ಲಿ ಇದ್ದಂಥವ್ರು ದರ್ಶನ್, ಅಭಿಷೇಕ್ ಅಂಬರೀಶ್ ಮತ್ತೆ ರಾಕ್ಲೈನ್ ವೆಂಕಟೇಶ್ ಅಂತ ಹೇಳಿ. ಯಾಕಂದ್ರೆ ಈಗಾಗಲೇ ಅವರಿಗೆ ನೋಟಿಸ್ ಕೂಡ ಕೊಟ್ಟಿರುವಂಥದ್ದು. ಏನು ಹೇಳಿದ್ದಾರೆ ಈಗ ನೋಟಿಸ್ನಲ್ಲಿ, ಏನು ತಿಳಿಸಲಾಗಿದೆ, ಯಾವಾಗ ಬರಬೇಕು ಅನ್ನೋದ್ರ ಬಗ್ಗೆ ಸೂಚಿಸಿದ್ದಾರೆ? ಕಿರಣ್, ಏನು ಮಾಹಿತಿ ಇದೆ? ರೆಹಮಾನ್, ಏನು ಕಾಟೇರ ಫಿಲಿಮ್ನ ಒಂದು ಸಕ್ಸಸ್ ಆದಮೇಲೆ ಆ ಫಿಲಿಮ್ನ ಒಂದು ಶೋ ಇತ್ತು ಓರಿಯನ್ ಮಾಲಲ್ಲಿ. ಶೋವನ್ನು ಮುಗಿಸ್ಕೊಂಡು ಒಂದು ಸೆಲೆಬ್ರೇಷನ್ ಅಲ್ಲಿ ಒಂದು ಆದ ನಂತರ ಅಲ್ಲೇ ಎದುರುಗಡೆ ಇರುವಂಥ ಜೆಟ್ಲ್ಯಾಗ್ ಪಬ್ಗೆ ಇಡೀ ಫಿಲಿಮ್ನ ಒಂದು ತಂಡ ಅಲ್ಲಿಗೆ ಹೋಗ್ತಾರೆ. ಅಲ್ಲಿ ಆ ಪಾರ್ಟಿಯನ್ನು ಮಾಡ್ತಾರೆ. ಅದರಲ್ಲಿ ಸಂಬಂಧಪಟ್ಟಂತೆ ನಟ ದರ್ಶನ್ ಇರ್ಬೋದು, ಜೊತೆಗೆ ಡೈರೆಕ್ಟರ್ ಆಗಿದ್ದ ತರುಣ್ ಸುಧೀರ್ ಇರ್ಬೋದು, ಪ್ರೊಡ್ಯೂಸರ್ ರಾಕ್ಲೈನ್ ವೆಂಕಟೇಶ್ ಇರ್ಬೋದು, ಜೊತೆಗೆ ಅಭಿಷೇಕ್ ಅಂಬರೀಶ್ ಇರ್ಬೋದು. ಹೀಗೆ ಸುಮಾರು 7-8 ಜನ ಸ್ಟಾರ್ಸ್ಗಳಲ್ಲೂ ಕೂಡ ಆ ಒಂದು ಪಾರ್ಟಿಯಲ್ಲಿ ಗ್ಯಾದರ್ ಆಗ್ತಾರೆ. ನಿಯಮದ ಪ್ರಕಾರ ಕೆಲವೊಂದಷ್ಟು ಪಬ್ಗಳಿಗೆ ಒಂದು 11 ಗಂಟೆ, 12 ಗಂಟೆ, 1 ಗಂಟೆವರೆಗೂ ಕೂಡ ಸ್ಪೆಷಲ್ ಪರ್ಮಿಷನ್ ಅಂತ ತೊಗೊಂಡಿದ್ರು. ಆದರೆ ಮಧ್ಯರಾತ್ರಿ ಅರ್ಲಿ ಮಾರ್ನಿಂಗ್ 3-4 ಗಂಟೆ ಆದರೂ ಕೂಡ ಅವರು ಅಲ್ಲಿ ಪಾರ್ಟಿಯನ್ನು ಮಾಡ್ತಾಯಿದ್ರು. ಡ್ರಿಂಕ್ಸನ್ನು ಅಂದರೆ ಆಲ್ಕೋಹಾಲನ್ನು ಸರಬರಾಜು ಕೂಡ ಮಾಡ್ತಾಯಿದ್ರು. ಹಾಗಾಗಿ ಫಸ್ಟು ಒಂದು ಸುಬ್ರಹ್ಮಣ್ಯ ನಗರ ಪೊಲೀಸ್ ಠಾಣೆಯಲ್ಲಿ ವ್ಯಾಪ್ತಿ ಬರುವಂಥ ಈ ಒಂದು ಜೆಟ್ಲ್ಯಾಗಿಗೆ ಫಸ್ಟು ಓನರು ಮತ್ತು ಕ್ಯಾಶಿಯರ್ ಮೇಲೆ ಒಂದು FIR ರಿಜಿಸ್ಟರ್ ಆಗುತ್ತೆ. ಅವ್ರಿಗೆ ಅಲ್ಲಿದ್ದಂಥ CCTVಲಿ ಯಾರ್ಯಾರು ಬಂದಿದ್ರು, ಯಾರ್ಯಾರು, ಯಾಕೆಂತಂದರೆ ಅಲ್ಲಿ ಹೋಗಿ ಕುತ್ಕೊಂಡು ಪಾರ್ಟಿ ಮಾಡುವಂಥದ್ದು, ಮ್ಯೂಸಿಕ್ ಹಾಕೊಳ್ಳುವಂಥದ್ದು ಎಲ್ಲವೂ ಕೂಡ ಅಲ್ಲಿ ಮಾಡ್ತಾ ಇರೋದಂಥದ್ದು ಕಂಡು ಬಂತು. ಜೊತೆಗೆ ಅಲ್ಲಿ ಫುಟೇಜನ್ನು, ಆಮೇಲೆ ಅಲ್ಲಿದ್ದಂಥ ಸಾಕ್ಷಿಗಳು, ಎಲ್ಲ ರೀತಿಯ ಎವಿಡೆನ್ಸನ್ನು ಕೂಡ ಪೊಲೀಸರು ಈಗಾಗಲೇ ತೊಗೊಂಡಿದ್ದಾರೆ. ಜೊತೆಗೆ ಫಸ್ಟ್ ಈಗಾಗಲೇ ನೋಟಿಸನ್ನು 1-2 ನೋಟಿಸನ್ನು ಕೂಡ ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂಥ ಮಾಲೀಕರಿಗೂ ಕೂಡ ಕೊಟ್ಟಿದ್ದಾರೆ. ಫುಟೇಜ್ಗಳನ್ನ ಬೇಕು ಅಂತಲೂ ಕೂಡ ಹೇಳಿದರೆ ಕೆಲವೊಂದಷ್ಟು ಸಿಕ್ಕಿದಂಥ ಹೊರಗಡೆ ಮತ್ತು ಒಳಗಡೆ ಹೋಗುವಂಥದ್ದು ಎಲ್ಲ ಫುಟೇಜ್ಗಳು ಕೂಡ ಸಿಕ್ಕಿದೆ. ಜೊತೆಗೆ ಖುದ್ದಾಗಿ
ಸಬ್ ಇನ್ಸ್ಪೆಕ್ಟರ್ ಕೂಡ ಅಲ್ಲಿ ಸ್ಪಾಟನ್ನು 3:15 ಅಲ್ಲಿ ಹೋದಾಗ ಕೂಡ ಅಲ್ಲಿ ನಡೀತಾ ಇದ್ದಿದ್ದು ಆತನೇ ಬಂದು ಕಂಪ್ಲೇಂಟನ್ನು ಕೊಡ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಕಮಿಷನರ್ ಕೂಡ ಭಾಳ ಸೀರಿಯಸ್ ಆಗಿ ಈ ಪ್ರಕರಣವನ್ನು ತೊಗೊಂಡು, ಯಾಕೆಂತಂದರೆ ಒಂದು ಕಡೆ ನಾವು ಈ ಥರದ, ಯಾಕೆಂದರೆ ಎಲ್ಲವೂ ಕೂಡ ಹೊರಗಡೆ ಬಂದುಬಿಟ್ಟಿದೆ ಈ ಥರದ್ದು ನಡೀತಾ ಇದೆ ಅಂತ, ಕದ್ದಿ ಮುಚ್ಚಿ ಮಾಡುವಂಥದ್ದು ಇನ್ನೊಂದು ಕಡೆ, ಅಂದರೆ ಕೆಲವೊಂದಷ್ಟು ಹೊರಗಡೆ ಕ್ಲೋಸ್ ಮಾಡ್ಕೊಂಡು ಒಳಗಡೆ ಪಾರ್ಟಿ ಮಾಡುವಂಥದ್ದು. ಆದರೆ ಇದು ಏಕಾಏಕಿ ರಾಜಾರೋಷವಾಗಿ ಮಾಡ್ತಾ ಇರುವಂಥದ್ದು. ಅದು ಮತ್ತೆ ಬೇರೆ ಬೇರೆ ಪಬ್ಗಳು ಕೂಡ ಇದೇ ಮತ್ತೆ ಕಂಟಿನ್ಯೂ ಆಗುತ್ತೆ, ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅನ್ನೋ ದೃಷ್ಟಿಯಿಂದ ಸೀರಿಯಸ್ಗೆ ಈಗಾಗಲೇ 6 ಜನ ಸಂಬಂಧಪಟ್ಟಂಥ 6 ಜನ ಪೊಲೀಸರು, ಅಂದರೆ ಸುಬ್ರಹ್ಮಣ್ಯ ನಗರ ಪೊಲೀಸ್ ಠಾಣೆ 6 ಜನ ಇನ್ಸ್ಪೆಕ್ಟರ್ ಸೇರಿದಂತೆ 6 ಜನಕ್ಕೆ ಈಗಾಗಲೇ ಒಂದು ನೋಟಿಸನ್ನು ಕೂಡ ಒಂದು ಕಡೆ ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ಯಾರ್ಯಾರು ಭಾಗಿಯಾಗಿದ್ರು ಆ ಪಾರ್ಟಿಯಲ್ಲಿ ಯಾರಿದ್ರು, ಒಂದು ಕಡೆ ಓನರ್ದಲ್ಲೇ ಸ್ಟಾರ್ಗಳು ಯಾರ್ಯಾರು ಅವ್ರಿಗೂ ಕೂಡ ಈ ಒಂದು ನೋಟಿಸನ್ನು ಕೊಟ್ಟು ಸರ್ವ್ ಮಾಡಿದ್ದಾರೆ. ನೋಟಿಸ್ ಸಿಕ್ಕ ತಕ್ಷಣ ಅವ್ರಿಗೆ ಬಂದು ಒಂದು ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿದರೆ ಕೆಲವೊಂದಷ್ಟು ಟೀಮು ಈಗಾಗಲೇ ಆ ಫಿಲ್ಮ್ಗೆ ಸಂಬಂಧಪಟ್ಟಂಥ ಟೀಮು ಈಗಾಗಲೇ ದುಬೈಗೆ ಹೋಗಿದ್ದಾರೆ ಅಂತಲೂ ಕೂಡ ತಿಳಿದು ಬಂದಿದೆ. ಈಗ ನೋಟಿಸನ್ನು ಸುಮಾರು 7-8 ಜನಕ್ಕೆ, ಈಗ ಮುಖ್ಯವಾಗಿ ದರ್ಶನ್ ಇರ್ಬೋದು, ರಾಕ್ಲೈನ್ ವೆಂಕಟೇಶ್ ಇರ್ಬೋದು, ತರುಣ್ ಸುಧೀರ್ ಇರ್ಬೋದು, ಹರಿಕೃಷ್ಣ ಇರ್ಬೋದು, ಇವರು ಆಮೇಲೆ ಜೊತೆಗೆ ಇವೆಲ್ಲರಿಗೂ ಕೂಡ ಯಾರ್ಯಾರಲ್ಲಿ ಪಾರ್ಟಿಸಿಪೇಟ್ ಮಾಡಿರೋ ಎಲ್ಲರಿಗೂ ಕೂಡ ನೋಟಿಸ್ ಕೊಟ್ಟಿದ್ದಾರೆ. ಬಹುಶಃ ನೋಟಿಸ್ ಸಿಕ್ಕಿದ ನಂತರ ಬಂದು ಅವರು ಮಾಹಿತಿಯನ್ನು ಅಂದರೆ ಪೊಲೀಸರ ಮುಂದೆ ಹಾಜರಾಗಬೇಕಾಗುತ್ತೆ. ರೆಹಮಾನ್, ಕಿರಣ್, ಇಲ್ಲಿ ಇಂಥ ಪಾರ್ಟಿ ಆಯೋಜನೆ ಮಾಡಿದ ವಿಚಾರ ಸಂಬಂಧಪಟ್ಟ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಪಡಿತೀವಿ ನಿಮ್ಮಿಂದ. ಇದು ಸದ್ಯ 4ವರಿಗೆ ನೋಟಿಸ್ ಅನ್ನ ಪೊಲೀಸರು ಕೊಟ್ಟಿದ್ದಾರೆ. 4ವರಿಗೆ ನೋಟಿಸ್ ಅನ್ನ ಕೊಟ್ಟಿರೋದು 4 ಸೆಲೆಬ್ರಿಟಿಗಳಿಗೆ ನೋಟಿಸ್ ಅನ್ನು ನೀಡಲು ಸಿದ್ಧತೆಯನ್ನ ಮಾಡ್ಕೊಳ್ಳಲಾಗ್ತಾ ಇದೆ. ನೋಟಿಸ್ ರೆಡಿ ಇದೆ. ನಟ ಡಾಲಿ ಧನಂಜಯ್, ಚಿಕ್ಕಣ್ಣ, ನೀನಾಸಂ ಸತೀಶ್, ನಿರ್ದೇಶಕ ತರುಣ್ ಸುಧೀರ್ಗೆ ನೋಟಿಸ್ ನೀಡಲು ಸಿದ್ಧತೆ. ಇದು ಸದ್ಯಕ್ಕೆ 4 ಜನರಿಗೆ ಅಂತ. ಸದ್ಯ 4ವರಿಗೆ ನೋಟಿಸ್ ಅನ್ನ ನೀಡಿರುವಂತಹ ಪೊಲೀಸರು ಇನ್ನೂ 4 ಜನರಿಗೆ ನೋಟಿಸ್ ಕೊಡೋದಕ್ಕೆ ಈಗ ಸಿದ್ಧತೆಗಳಾಗ್ತಾ ಇದೆ. 4 ಆಗಿದೆ, ಇನ್ನೂ 4 ಸೆಲೆಬ್ರಿಟಿಗಳಿಗೆ ನೋಟಿಸ್ ಅನ್ನ ನೀಡೋದಕ್ಕೆ ಸಾಧ್ಯತೆ ಇದೆ. ಕಿರಣ್ ಈ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ರು. ಕಿರಣ್, ಈಗ ಈ ರೀತಿಯಾದಂಥ ಪಾರ್ಟಿ ಮಾಡಿದಾಗ, ಟೈಮ್ ಲಿಮಿಟ್ ಅನ್ನ ಮೀರಿ ಪಾರ್ಟಿ ಮಾಡಿದಾಗ, ಒಂದು ಆ ಪಾರ್ಟಿಗೆ ಅವಕಾಶನ ಮಾಡಿಕೊಟ್ಟಂಥವ್ರು, ಎರಡನೇದಾಗಿ ಪಾರ್ಟಿಯನ್ನ ಮಾಡಿದಂಥವ್ರು ಕ್ರಮ ಅನ್ನೋದು ಏನಿರುತ್ತೆ ಅಂತ, ಅಂದ್ರೆ ಮುಂದೆ ಏನಾಗ್ಬೋದು, ವಾಟ್ ನೆಕ್ಸ್ಟ್ ಅಂತ? ಅಲ್ಲ, ಫಸ್ಟು ಈಗ ಪಾರ್ಟಿ ಆ ಒಂದು 3:30-4 ಗಂಟೆ ಖುದ್ದಾಗಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಕೂಡ ಖುದ್ದಾಗಿ ಹೋಗಿರೋದು ಎಲ್ಲ ರೀತಿಯ ಸಿಕ್ಕಿದೆ. ಅವರೇ ಕಂಪ್ಲೇಂಟನ್ನು ಕೊಟ್ಟು ಆ ಕಂಪ್ಲೇಂಟ್ ಆಧಾರದ ಮೇಲೆ ಈಗಾಗಲೇ FIR ಆಗಿದೆ. ಮುಖ್ಯವಾಗಿ ಆ ಒಂದು ಪಬ್ಬಿನ ಮಾಲೀಕರಿಗೆ, ಅದಕ್ಕೆ ಸಂಬಂಧಪಟ್ಟಂಥ MD ಇರ್ಬೋದು, ಅದಕ್ಕೆ ಮ್ಯಾನೇಜರ್ಗಳಿಗೆ ಕೂಡ ನೋಟಿಸ್, ಅವರು ಏನು ಉತ್ತರ ಕೊಡ್ತಾರೆ ಅನ್ನೋದು ಒಂದು. ಆಮೇಲೆ ಇಲ್ಲಿ ವೈಲೇಷನ್ ಕಂಪ್ಲೀಟಾಗಿ ನಿಯಮಗಳನ್ನ ಗಾಳಿಗೆ ತೂರಿದ್ದಾರೆ. ಯಾಕೆಂದರೆ ಕೆಲವೊಂದಷ್ಟು ನನಗೆ ಹೇಳಿದಾಗ 11 ಗಂಟೆಗೆ ಅದನ್ನು ಸ್ಟಾಪ್ ಮಾಡಬೇಕು, ಲಿಕ್ಕರನ್ನು ಸರ್ವ್ ಮಾಡದೇ ಇದ್ದು, ಕೆಲವು ಫುಡ್ ಮಾತ್ರ ಅವಕಾಶ 1 o'clock ವರೆಗೂ ಕೂಡ ಕೊಟ್ಟಿದ್ದಾರೆ. ಬಟ್ ಲಿಕ್ಕರನ್ನು 11 o'clock ಒಳಗಡೆನೂ ಕೂಡ ಆದರೆ ಇಲ್ಲಿ ಮಧ್ಯರಾತ್ರಿ ಅರ್ಲಿ ಮಾರ್ನಿಂಗ್ 3-3:30 ಕೂಡ ಡ್ರಿಂಕ್ಸನ್ನು ಸಪ್ಲೈ ಮಾಡ್ತಾ ಇದ್ದಿದ್ದು, ಅಲ್ಲಿಂದ ತೊಗೊಂಡಿದ್ದು ಕಂಪ್ಲೀಟಾಗಿ ಉಲ್ಲಂಘನೆ ಮಾಡ್ತಾ ಇರುವಂಥದ್ದು ಕಂಡು ಬಂದಿದೆ. ಈಗ ಫಸ್ಟು ಅವರ ಮಾಲೀಕರು, ಅದಕ್ಕೆ ಸಂಬಂಧಪಟ್ಟಂತೆ ಯಾರಿದ್ರು ಅದನ್ನು ಆ ಒಂದು ಪಬ್ಬಿನ ಅವರು ಏನು ಉತ್ತರವನ್ನು ಕೊಡ್ತಾರೆ ಅಥವಾ ನಮ್ಮದೇ ತಪ್ಪು ಅಂತ ಅವ್ರು ಒಪ್ಕೋತಾರೆ, ಅದನ್ನು ಫಸ್ಟು ನೋಡಬೇಕಾಗುತ್ತೆ. ಅದಕ್ಕೆ ಬೇಕಾಗಿದ್ದಂಥ ಎಲ್ಲವೂ ಕೂಡ CCTV, ನಾನು ಈಗ ಹೇಳಿದ್ನಲ್ಲ, ಒಂದು ಕಡೆ ಅಲ್ಲಿದ್ದು ಸಿಕ್ಕುವಂಥ ಎವಿಡೆನ್ಸ್ಗಳನ್ನ ಕೂಡ ಕಲೆಕ್ಟ್ ಮಾಡ್ಕೊಳ್ಳುವಂಥದ್ದು, ಜೊತೆಗೆ ಅವರ ಸ್ಟೇಟ್ಮೆಂಟನ್ನು ಕೊಡುವಂಥದ್ದು. ಈಗ FIR ಆಗಿದೆ, ಕೇಸ್ ರಿಜಿಸ್ಟರ್ ಆಗಿದೆ, ಅದಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ಗೆ ಕೊಟ್ಟಿದ್ದಾರೆ. ಇನ್ನು ಉಳಿದಂತೆ ಯಾರ್ಯಾರು ಪಾರ್ಟಿಸಿಪೇಟ್ ಅವ್ರಿಗೆ ಇದ್ರ ಬಗ್ಗೆ ಮಾಹಿತಿ ಇತ್ತು, ಅವರು ಏನಕ್ಕೆ, ಅವ್ರು ಏನಾರು ಅಲ್ಲಿ ಏನಕ್ಕೆ ಬಂದಿದ್ರು, ಬರೀ ಕೂತ್ಕೊಂಡಿದ್ರು, ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ಅವರು ಕೂಡ ಈ ಒಂದು ಪಾರ್ಟಿಯಲ್ಲಿ ಅವರು ಕೂಡ ಡ್ರಿಂಕ್ಸನ್ನು ತರಿಸ್ಕೊಂಡಿರ್ಬೋದು ಬಲವಂತವಾಗಿ, ಇಲ್ಲ ಓನರು ಕೂಡ, ಅಂದರೆ ಯಾರು ಅಲ್ಲಿಗೆ ಇರ್ತಾರೆ ಪಬ್ಬು ಅವ್ರನ್ನೂ ಕೂಡ ಬೈದು ನಮಗೆ ಡ್ರಿಂಕ್ಸ್ ಬೇಕು ಅಂತ ಮಾಡಿರುವಂಥದ್ದು ಕೂಡ ಕೆಲವೊಂದಷ್ಟು ಬರುತ್ತೆ. ಆದರೆ ಈ ಪ್ರಕರಣದಲ್ಲಿ ಏನಾಗಿದೆ ಅಂತ ಕೂಡ ಮುಂದೆ ಅವರು ಹೇಳಬೇಕಾಗುತ್ತೆ. ಅಲ್ಲಿದ್ದಂಥವ್ರು ಈಗಾಗಲೇ ನೋಟಿಸ್ ಕೊಟ್ಟು ಅವ್ರು ಏನು ಉತ್ತರ ಕೊಡ್ತಾರೆ, ಮುಂದಿನ ಹಂತದಲ್ಲಿ ಆಕ್ಷನ್ ಅನ್ನು ಕೂಡ ತಗೊಳ್ಳಾಗ್ತಾ ಇದೆ. ಓಕೆ ಕಿರಣ್, ಮತ್ತೆ ಮಾತಾಡ್ತೇನೆ ನಾನು ನಿಮ್ಮ ಜೊತೆಗೆ ಇದ್ರ ಬಗ್ಗೆ. ಈಗ ಮತ್ತಷ್ಟು ಡೀಟೇಲ್ಸ್ ನಿಮಗೆ ಕೊಡೋದಾದ್ರೆ, ಪೊಲೀಸರಿಗೂ ಕೂಡ ಇದರಲ್ಲಿ ಒಂದಷ್ಟು ನೋಟಿಸ್ ನೀಡಲಾಗಿದೆ ಒಂದಷ್ಟು ಜನರಿಗೆ ಅನ್ನುವಂಥದ್ದು. ಹಾಗೆ ಈಗ ವಿದೇಶದಲ್ಲಿದೆ ಈ ಚಿತ್ರತಂಡ ವಿದೇಶದಲ್ಲಿರುವ ಬಗ್ಗೆ ಪೊಲೀಸರು ಈಗಾಗಲೇ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಸೊ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ಪೊಲೀಸರು ಈಗಾಗಲೇ 4 ಜನರಿಗೆ ನೋಟಿಸ್ ಕೊಟ್ಟಿದ್ದಾರೆ. ಇನ್ನೂ 4 ಜನರಿಗೆ ನೋಟಿಸ್ ಕೊಡೋದ್ರ ಬಗ್ಗೆ ಸಾಧ್ಯತೆ ಇದೆ. ಈಗ ವಿದೇಶದಲ್ಲಿದೆ ಕಾಟೇರ ಚಿತ್ರತಂಡ, ಯಾಕಂದರೆ ಸಿನಿಮಾ ಈಗಾಗಲೇ ಸಕ್ಸಸ್ ಆಗಿದೆ. ವಿದೇಶದಲ್ಲೂ ಕೂಡ, ದುಬೈನಲ್ಲೂ ಇನ್ಫ್ಯಾಕ್ಟ್ ಒಳ್ಳೆ ರೆಸ್ಪಾನ್ಸ್ ಚಿತ್ರಕ್ಕೆ ಸಿಗ್ತಾ ಇರೋದ್ರಿಂದಾಗಿ ಸಹಜವಾಗಿ ಈಗ ಚಿತ್ರತಂಡ ವಿದೇಶದಲ್ಲಿ ಹೋಗಿದೆ. ಬಹುಶಃ ವಿದೇಶದಿಂದ ಹಿಂದಿರುಗಿದ ನಂತರ ಇವರು ವಿಚಾರಣೆಗೆ ಹಾಜರಾಗಬೇಕಾಗತ್ತೆ. ಒಂದು ಕಡೆ ದೃಶ್ಯದಲ್ಲಿ ಗಮನಿಸಬಹುದು ತಾವು, ನಟ ದರ್ಶನ್ ವಿದೇಶ ಪ್ರವಾಸದಲ್ಲಿರುವಂಥದ್ದು. ಸೊ ದರ್ಶನ್ಗೂ ಕೂಡ ಈಗ ನೋಟಿಸ್ ಕೊಟ್ಟಿದ್ದಾರೆ. ಸೊ ಅವರು ಇಂಡಿಯಾಗೆ ವಾಪಸ್ ಆದ ನಂತರ ನೋಟಿಸ್ಗೆ ಉತ್ತರವನ್ನು ಕೊಡಬೇಕು, ವಿಚಾರಣೆಗೆ ಹಾಜರಾಗಬೇಕು. ಇನ್ನು ಜೆಟ್ಲ್ಯಾಗ್ ಪಬ್ನಲ್ಲಿ ತಡರಾತ್ರಿವರೆಗೆ ಏನು ಪಾರ್ಟಿ ನಡೆದಂಥ ಒಂದು ಪ್ರಕರಣ, ಮಲ್ಲೇಶ್ವರಂ ಠಾಣೆ ACPಯಿಂದ 6 ಪೊಲೀಸರಿಗೂ ಕೂಡ ನೋಟಿಸನ್ನು ಕೊಟ್ಟಿದ್ದಾರೆ. ಅಂದರೆ ಯಾಕೆ ನಿಮ್ಮ ಗಮನಕ್ಕೆ ಬಂದಿರಲಿಲ್ವಾ, ಯಾಕೆ ಕರ್ತವ್ಯ ಲೋಪ ಆಗಿದೆ ಅನ್ನುವಂಥದ್ರ ಬಗ್ಗೆ ಪ್ರಶ್ನೆ ಮಾಡಿ ನೋಟಿಸನ್ನು ಈಗ ಜಾರಿಗೊಳಿಸಲಾಗಿದೆ. ಈ 6 ಜನ ನೋಟಿಸ್ಗೆ ಉತ್ತರವನ್ನು ಕೊಡಬೇಕಾಗುತ್ತೆ. ಇದರಲ್ಲಿ ಠಾಣಾಧಿಕಾರಿ ಇದ್ದಾರೆ, ASI ಇದ್ದಾರೆ, 4 ಕಾನ್ಸ್ಟೇಬಲ್ ಇದ್ದಾರೆ. ಈ 6 ಜನರಿಗೆ ಈಗ
ಕೊಡಲಾಗಿದೆ ನೋಟಿಸು. 1 ಗಂಟೆಗೆ ಅವಧಿ ಮುಗಿದಿದ್ರು ಕೂಡ ಯಾಕೆ ನೀವು ಪಬ್ಬನ್ನು ಮುಚ್ಚಿಸಲಿಲ್ಲ ಅನ್ನುವಂಥದ್ದು ಪ್ರಶ್ನೆ. ರಾತ್ರಿ ಅಂದರೆ ಬೆಳಗಿನ ಜಾವ ಆಲ್ಮೋಸ್ಟ್ 3:15 ಕೂಡ ಪೊಲೀಸರ ಗಮನಕ್ಕೆ ಯಾಕೆ ಬಂದೇ ಇಲ್ವಾ ಇದು? ಪಾರ್ಟಿ ಬಗ್ಗೆ ಹೊಯ್ಸಳದಿಂದ ಠಾಣೆಗೆ ಯಾಕೆ ಮಾಹಿತಿಯನ್ನು ಕೊಟ್ಟಿಲ್ಲ? ಹೊಯ್ಸಳ ಗಸ್ತು ತಿರುಗ್ತಾ ಇರುತ್ತೆ, ಅದರ ಗಮನಕ್ಕೆ ಬಂದಿಲ್ವಾ? ಈ ಎಲ್ಲ ವಿಚಾರಗಳಿವೆ. ಅಥವಾ ಗೊತ್ತಿದ್ದು ಕೂಡ ಇವರು ಪರ್ಮಿಟ್ ಮಾಡಿದ್ರ ಅನ್ನುವಂಥದ್ರ ಬಗ್ಗೆನೂ ಕೂಡ ಒಂದಷ್ಟು ಅನುಮಾನಗಳು ವ್ಯಕ್ತವಾಗ್ತಾ ಇವೆ. ಹಾಗಾಗಿ ಈಗ 6 ಪೊಲೀಸರಿಗೂ ಕೂಡ ನೋಟಿಸನ್ನು ನೀಡಲಾಗಿದೆ. ಇನ್ನು ಉಳಿದಂತೆ ಚಿತ್ರತಂಡ ಅದರಲ್ಲಿ ಪಾರ್ಟಿ ಏನೊಂದು ಸಕ್ಸಸ್ ಮೀಟ್ ಇತ್ತು, ಆ ಸಕ್ಸಸ್ ಮೀಟ್ ನಂತರ ಅಲ್ಲಿ ಜೆಟ್ಲ್ಯಾಗ್ಗೆ ಹೋಗಿ ಪಾರ್ಟಿಯಲ್ಲಿ ತೊಡಗಿದ್ದಂಥ ಒಂದಷ್ಟು ಜನ ನಟರಿಗೆ ಈಗ ನೋಟಿಸನ್ನು ಕೊಡಲಾಗಿದೆ. ಇದರಲ್ಲಿ ದರ್ಶನ್ ಇದ್ದಾರೆ, ರಾಕ್ಲೈನ್ ವೆಂಕಟೇಶ್ ಈಗಾಗಲೇ ನೋಟಿಸನ್ನು ಅವರಿಗೆ ಸರ್ವ್ ಮಾಡಿದ್ದಾರೆ. ಇನ್ನು ಅಭಿಷೇಕ್ ಅಂಬರೀಷ್ಗೂ ಕೂಡ ನೋಟಿಸನ್ನು ಕೊಟ್ಟಿದ್ದಾರೆ. ಇನ್ನು ಉಳಿದಂತೆ ನೆಕ್ಸ್ಟ್ ಈಗ ತರುಣ್ ಸುಧೀರ್, ಡಾಲಿ ಧನಂಜಯ್, ಚಿಕ್ಕಣ್ಣ, ನೀನಾ ಸಂಸತೇಶ್ ಇವ್ರಿಗೂ ಕೂಡ ನೋಟಿಸ್ ಕೊಡುವಂಥ ಸಾಧ್ಯತೆಗಳಿವೆ.